ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ತುಪ್ಪ ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ಲರಿಗೂ ತುಪ್ಪ ಇಷ್ಟ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪ. ನಮ್ಮ ಬೋನ್ಸ್ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ತುಪ್ಪ ತಿನ್ನಲೇಬೇಕು. ಡೈಲಿ 1 ಸ್ಪೂನ್ ತುಪ್ಪ ಅಂತೂ ಖಂಡಿತವಾಗ್ಲೂ ತಿನ್ನಬೇಕು. ತುಪ್ಪ ತಿನ್ನೋದ್ರಿಂದ ದಪ್ಪ ಆಗಲ್ಲ, ಫ್ಯಾಟ್ ಬರಲ್ಲ. ಡೈಲಿ 1 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ನಮ್ಮ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ, ಬೇಗ ಸವಿಯೋದಿಲ್ಲ. ಹಾಗಾಗಿ ತುಪ್ಪನ ತಿನ್ನಬೇಕು. ಫಸ್ಟು ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಬೆಣ್ಣೆನ ಕರಗಲಿಕ್ಕೆ ಇಟ್ಟಿದ್ದೀನಿ. ಮತ್ತೊಂದು ಚಿಕ್ಕ ಪಾತ್ರೆಗೆ ಒಂದು 8 ರಿಂದ 10 ಮೆಂತ್ಯ ಕಾಳು, 1 ಏಲಕ್ಕಿ, 4 ಮೆಣಸು, 1 ಲವಂಗ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ವೀಳ್ಯದೆಲೆನ ತಗೊಂಡಿದ್ದೀನಿ, ನಮ್ಮ ಗಿಡದಲ್ಲಿ ಬೆಳೆದಿದ್ದು. ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು, ಈ ಏಲಕ್ಕಿ ಮತ್ತು ಮೆಂತ್ಯ ಕಾಳುಗಳನ್ನ. ಆಮೇಲೆ ಒಂದು ವೀಳ್ಯದೆಲೆ ಮತ್ತು 1/4 ಟೀ ಸ್ಪೂನು ಅರಿಶಿನ, 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಮತ್ತು ಇದಕ್ಕೆ ಒಂದೇ ಒಂದು ಎಸಳು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ ಕರಗ್ತಾ ಇದೆ. ಬೆಣ್ಣೆ ಮೇಲ್ಗಡೆ ಇರುವಂಥ ವೈಟಾಗಿರುತ್ತೆ ನೋಡಿ, ಗಷ್ಟ ಥರ, ಇದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಈ ನೊರೆ ಥರ ಇದೆಯಲ್ಲ, ಅದೆಲ್ಲ ಕಮ್ಮಿ ಆಗೋವರೆಗೂ ನಾವು ತುಪ್ಪನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು. ಚೆನ್ನಾಗಿ ಇದು ಗಮ್ ಅನ್ನೋವರೆಗೂ ಇದೆಲ್ಲ ಹೋಗಿ ತಿಳಿಯಾಗಬೇಕು. ಅಲ್ಲಿವರೆಗೂ ನಾವು ತುಪ್ಪನ ಚೆನ್ನಾಗಿ ಕಾಯಿಸ್ಕೊಬೇಕು. ಉರಿ ಜಾಸ್ತಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ತುಪ್ಪ. ಉರಿನ ಸಣ್ಣ ಉರಿಲೇ ಇಟ್ಕೊಂಡು ನಾವು ಕಾಯಿಸ್ಕೋಬೇಕು ತುಪ್ಪನ. ನೋಡಿ ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಮೇಲ್ಗಡೆ ಇರೋ ವೈಟ್ಗಿರೋ ನೊರೆ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ತುಪ್ಪ ಗಮ್ ಅನ್ನೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಆಮೇಲೆ ಈ ಥರ ಬಬಲ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ನೊರೆ ಎಲ್ಲ ಹೋಯ್ತು, ಇವಾಗ ಬಬಲ್ಸ್ ಥರ ಸ್ಟಾರ್ಟ್ ಆಗ್ತಾಯಿದೆ, ಅಂದರೆ ಆಗಿದೆ ಅಂತ ತುಪ್ಪ. ನೊರೆ ಅಂಥದ್ದೆಲ್ಲ ಹೋಗಿ ಬಬಲ್ಸ್ ಥರ ಸ್ಟಾರ್ಟ್ ಆಗಿದೆ ಅಂದರೆ ಈ ಥರ ನೋಡಿ, ಸ್ವಲ್ಪ ಬಬಲ್ಸ್ ಎಲ್ಲ ಹೊಡಿಬೇಕು. ಬಬಲ್ಸ್ ಎಲ್ಲ ಹೊಡೆದು ತಿಳಿ ಆದಮೇಲೆ ಇದು ಆಗಿದೆ ಅಂತ ಅರ್ಥ. ಇವಾಗ ನಾವು ಫ್ಲೇಮ್ನ ಆಫ್ ಮಾಡಿ, ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಾಡೋಣ. 1 ನಿಮಿಷಗಳಾದಮೇಲೆ ನಾನು ವೀಳ್ಯದೆಲೆನ ತೆಗೆದುಬಿಡ್ತೀನಿ. 1 ನಿಮಿಷಗಳು ಸಾಕು, ಜಾಸ್ತಿ ಬಿಡಬಾರ್ದು. ಅದು ಸೀದು ಕರಕಲಾಗ್ಬಿಡುತ್ತೆ. ಕರಕಲಾದರೆ ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ತುಪ್ಪದ್ದು. ಹಾಗಾಗಿ ಆ ತುಪ್ಪದ ಪರಿಮಳ ಹಾಗೇ ಇರಬೇಕು ಅಂದರೆ ಈ ವೀಳ್ಯದೆಲೆನ ಎತ್ಕೊಂಡ್ಬಿಡ್ಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ತೆಗೆದುಬಿಡ್ತೀನಿ ನಾನು ವೀಳ್ಯದೆಲೆನ. ಆಮೇಲೆ ಬೆಳ್ಳುಳ್ಳಿ ಹಾಗೇ ಇರಲಿ. ಬೆಳ್ಳುಳ್ಳಿ ಇದು ನಿಧಾನಕ್ಕೆ ಅದು ಬೇಯ್ತಾ ಇರುತ್ತೆ, ಅದು ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಆ ಫ್ಲೇವರ್ ಬಿಟ್ಕೊಳುತ್ತೆ. ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ತುಪ್ಪ, ಗಮ್ ಅಂತ ಇದೆ ಮನೆಯೆಲ್ಲ. ಇದನ್ನು ಇವಾಗ ಫಿಲ್ಟ್ರ್ ಮಾಡಿ ಇಟ್ಕೋತಾ ಇದ್ದೀನಿ. ಆ ಮನೆಯೆಲ್ಲ ಘಮ ಅಂತ ಇದೆ. ಬಟ್ ಆದರೆ ಪ್ಯಾಕೆಟ್ ತುಪ್ಪ ತಂದು ಕಾಯಿಸಿದರೆ ಇಷ್ಟು ಸ್ಮೆಲ್ ಬರ್ತಾನೆ ಇರಲಿಲ್ಲ, ಅಷ್ಟೊಂದು ಗಮ್ ಅಂತ ಇದೆ. ಒಂದು ಬಾಕ್ಸ್ ತುಂಬಿ ಇನ್ನೂ ಸ್ವಲ್ಪ ಮಿಕ್ತು, ಅದನ್ನು ಡೈಲಿ ಯೂಸ್ ಮಾಡ್ತೀವಲ್ಲ ಬಟ್ಲು, ಅದಕ್ಕೆ ಹಾಕೋತಾ ಇದ್ದೀನಿ ತುಪ್ಪದ ಬಾಕ್ಸ್ಗೆ. ನೋಡಿ ಇದನ್ನು ಬೆಳಿಗ್ಗೆ ನೋಡ್ತಾ ಇದ್ದೀನಿ, ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ, ಒಳ್ಳೆ ಮರಳಾಗಿ ರೆಡಿಯಾಗಿದೆ ತುಪ್ಪ. ನೋಡಿ ಎಷ್ಟು ಮರಳಾಗಾಗಿದೆ. ನೀವು ಟ್ರೈ ಮಾಡಿ, ಇದೇ ಥರ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಬೆಣ್ಣೆ ತಂದು ತುಪ್ಪ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ತುಪ್ಪನ ತಂದು ಬಳಸೋದ್ರಿಂದ ಅದು ಒಳ್ಳೆಯದಲ್ಲ. ಇದು ತುಂಬಾ ಟೇಸ್ಟು ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.